सभी को नमस्कार। आज इस दिवस आधुनिक कहानी कहानी दो स्मशान के बारे में जानकारी प्राप्त करेंगे। स्मशान इस गद्य के लेखिका मन्नू भंडारी जी ने स्मशान इस कहानी में इंसान का व्यक्तित्व के बारे में, अपना स्वार्थ के बारे में, बुरा स्वभाव के बारे में इसमें व्यक्त किया। स्मशान कहानी के मुखांतर प्रस्तुत कहानी में पहाड़ी मनुष्य का परिचय देते हुए स्मशान से कहता है। पहाड़ी का मतलब क्या है? ಬೆಟ್ಟ। ಸ್ಮಶಾನಕ್ಕೆ ಹೇಳ್ತಾ ಇದೆ ಬೆಟ್ಟದ ಸಮೀಪದಲ್ಲಿರುವಂತಹ ಸ್ಮಶಾನಕ್ಕೆ ಮನುಷ್ಯನ ವ್ಯಕ್ತಿತ್ವದ ಬಗ್ಗೆ ಹೇಳ್ತಾ ಇದೆ। ಮನುಷ್ಯನನ್ನ ನಂಬಬೇಡ, ನೀನು ನಂಬುತ್ತಾ ಇದೆಯಾ, ಒಂದು ದಿವಸ ಮೋಸ ಹೋಗ್ತೀಯ ನೀನು। ಅವರು ಸ್ವಾರ್ಥಕ್ಕಾಗಿ ಮತ್ತೆ ಮತ್ತೆ ಅವರು ನಟನೆ ಮಾಡುವುದು ಕಂಡು ಬರುತ್ತೆ। ನಟನೆ ಮಾಡ್ತಾರೆ, ನೀನು ಅದನ್ನು ನಂಬೇಡ ಅಂತ ಬೆಟ್ಟ ಹೇಳ್ತಾ ಇದೆ। ಆದರೂ ಕೂಡ ಅದು ಬೆಟ್ಟದ ಮಾತನ್ನು ನಂಬ್ತಾ ಇಲ್ಲ। ಯಾವುದು? ಸ್ಮಶಾನ್। ಓ ಆದ್ಮಿ ಬಹುತ್ ಪ್ಯಾರ್ ಕರ್ತೆ ಹೇ, ಅವರು ಎಷ್ಟು ಪ್ರೀತಿಯನ್ನು ಮಾಡ್ತಾರೆ ಮನುಷ್ಯರು, ಅವರಲ್ಲಿ ಎಷ್ಟು ವಿಶ್ವಾಸ ಇದೆ। ಆದರೆ ನನ್ನಲ್ಲಿ ಇದಿಲ್ವಲ್ಲ, ನನ್ನ ಸ್ಮಶಾನ, ನನ್ನಲ್ಲಿ ಬರೀ ಆವಿ, ಬೆಂಕಿಯ ಜ್ವಾಲೆ, ಇದನ್ನೇ ನಾನು ಕಾಣ್ತೀನಿ ಅಂತ ನಂಬ್ತಾ ಇದೆ। ಮನುಷ್ಯರನ್ನ ತುಂಬ ಪ್ರೀತಿ ಮಾಡ್ತಾ ಇದೆ, ಅದು ಸ್ಮಶಾನ್। इसके विचार के बारे में आता है। आखिरी में धोखा होता है, ಕೊನೆಗೆ ಮೋಸ ಆಗೋದು ನಾವು ಕಾಣ್ತೀವಿ। ಸ್ಮಶಾನ ನಂಬಿ ಮನುಷ್ಯರನ್ನ ಮೋಸ ಆಗುತ್ತೆ ಇದರಲ್ಲಿ। देखिए, पहाड़ी मनुष्य का परिचय देते हुए स्मशान से कहता है, जीवन की पूर्णता के लिए वो फिर प्रेम करता है। ತನ್ನ ಸ್ವಾರ್ಥಕ್ಕಾಗಿ, ತನ್ನ ಜೀವನಕ್ಕಾಗಿ ಮನುಷ್ಯ ಮತ್ತೆ ಮತ್ತೆ ಪ್ರೀತಿ ಮಾಡೋದು, ಮದುವೆ ಆಗೋದು ಕಂಡು ಬರುತ್ತೆ। जीवित रहने की ललक के चलते ही वह हर वियोग झेल लेता है। ಇದಕ್ಕೆ ಸ್ವಾರ್ಥಕ್ಕಾಗಿ ಯಾವುದೇ ಸಮಸ್ಯೆ ಬಂದರೂ ಕೂಡ ಅದನ್ನು ನಿಭಾಯಿಸಿಕೊಂಡು ವ್ಯಕ್ತಿ ಮುಂದೆ ಹೋಗೋದು ನಾವು ಕಾಣ್ತೀವಿ, ನಟನೆ ಮಾಡೋದು ನಾವು ಕಾಣ್ತೀವಿ। ಇನ್ನೊಬ್ಬರು ನಂಬುವ ರೀತಿಯಲ್ಲಿ ಅವನು ನಟನೆ ಮಾಡ್ತಾನೆ ಸ್ವಾರ್ಥಕ್ಕಾಗಿ। ವ್ಯಥಾ ಸಹ लेता है क्योंकि सबसे अधिक प्रेम तो मनुष्य अपने आप से करता है। ತನ್ನನ್ನು ತಾನು ಪ್ರೀತಿ ಮಾಡೋದು ನಾವು ಕಾಣ್ತೀವಿ ಹೆಚ್ಚಿಗೆ। ಸ್ವಾರ್ಥ, ನಾನು ಚೆನ್ನಾಗಿರಬೇಕು, ಇನ್ನೊಬ್ರು ಏನಾರ ಸ್ವಾರ್ಥ, ಲೋಗೋ ಮೇ ದೇಖತಾ है। ತನ್ನ ಶರೀರವನ್ನು ತಾನು ಹೆಚ್ಚಿಗೆ ಪ್ರೀತಿ ಮಾಡೋದು ನಾವು ಕಾಣ್ತೀವಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ। प्रस्तुत कहानी में मनुष्य भंडारी ने इसमें मनुष्य का विचार के बारे में लेखिका मन्नू भंडारी जी ने इस सत्य को उजागर किया है। ಈ ಸತ್ಯವನ್ನ ಇಲ್ಲಿ ತಿಳಿಸಿರೋದನ್ನ ಕಾಣ್ತೀವಿ। आदमी का स्वार्थपरता, उसका लालसा क्या है, इसके बारे में लेखिका ये कहानी के मुखांतर इंसान का गुण स्वभाव इसमें व्यक्त दिया है, ವ್ಯಕ್ತಪಡಿಸಿರೋದು ನಾವು ಕಾಣ್ತೀವಿ। ಇದರಲ್ಲಿ ಒಬ್ಬ ವ್ಯಕ್ತಿ ಈಗ ಮಾತಾಡೋ ಸಂದರ್ಭದಲ್ಲಿ ಸ್ಮಶಾನ ಅವರು ಪಹಾಡ್, ಸ್ಮಶಾನ ಮತ್ತು ಬೆಟ್ಟ ಮಾತಾಡುವ ಸಂದರ್ಭದಲ್ಲಿ ಯಾರೋ ಅಳುವ ಧ್ವನಿ ಕೇಳಿಸುತ್ತೆ। ಆ ಸಂದರ್ಭದಲ್ಲಿ ಒಬ್ಬ ನವ ಯುವಕ अड़ता है। रोदन करता था। पिछली कक्षा में इसके बारे में पढ़ाया, इधर ಬಗ್ಗೆ ಹಿಂದಿನ ತರಗತಿಯಲ್ಲಿ ಹೇಳಲಾಗಿದೆ। अड़ता है, रोदन करता था, स्मशान में चिल्लाता था, चीरಕೊಂಡ್ತಾ अड़ता ಇರ್ತಾನೆ। वो उसका पत्नी मर गई, ತನ್ನ ಹೆಂಡತಿ ಸತ್ತಿರುವಂತ ಶವವನ್ನು ತರ್ತಾ ಇದ್ದಾನೆ। ಒಂದು ಗುಂಪು ಕೂಡ ಬರ್ತಾ ಇದೆ। रोदन करता था। उस पत्नी का नाम सुकेश, ಆ ಯುವಕನ ಹೆಂಡತಿ सुकेश ಮರಣವನ್ನಪ್ಪಿದ್ದಾಳೆ। रोदन करता था, सुकेशी मैं छोड़कर चली गई, आपके बिना मैं जीवित नहीं रह सकता, ನೀನಿಲ್ಲದೆ ಜೀವಂತವಾಗಿರ್ಲಿಕ್ಕೆ ಸಾಧ್ಯವಿಲ್ಲ ಅಂತ ದುಃಖಿಸಿ, फूट फूट कर रोदन करता था,
ದುಕ್ಕಳಿಸಿ ದುಕ್ಕಳಿಸಿ ಆ ವ್ಯಕ್ತಿ ಅಳುತ್ತಾ ಇದ್ದ. ಆತನ ಸ್ಥಿತಿಯನ್ನು ನೋಡಿ ಸ್ಮಶಾನ ಮನುಷ್ಯನಲ್ಲಿ चिंता उत्पन्न होता है। वो आदमी कितना प्यार करता है, अपनी पत्नी के कारण चिंता कर रहा है, रोदन कर रहा है। आपके बिना मैं एक क्षण भी जीवित नहीं सकता, ಜೀವಂತವಾಗಿರ್ಲಿಕ್ಕೆ ಸಾಧ್ಯವಿಲ್ಲ ನೀನಿಲ್ಲದಲೇ, ನಾನು ಹೇಗಿರಲಿ, ಇವೆಲ್ಲ ಮಾತುಗಳನ್ನು ಹೇಳ್ತಾ ಅಳುತ್ತಾ ಇರುತ್ತೆ. ಇದನ್ನು ನೋಡಿ ಸ್ಮಶಾನಕ್ಕೆ ಆ ವ್ಯಕ್ತಿಯ ಮೇಲೆ ಕರುಣೆ ಉಂಟಾಗುತ್ತೆ, ಅನುಕಂಪ ಉತ್ಪನ್ನ ಹೋಗ್ತಾ है। ಬಂದಂಥ ಜನ ಸಮಾಧಾನವನ್ನು ಮಾಡಿಬಿಟ್ಟು ಆತನನ್ನು ಕರೆದುಕೊಂಡು ಹೋಗ್ತಾರೆ. ಇನ್ನೊಂದು ದಿವಸ ಮತ್ತೆ ಸಂಜೆ ಟೈಮಲ್ಲಿ ಬರ್ತಾನೆ ಆ ಯುವಕ, ಅದೇ ಥರ ಮತ್ತೆ ಹೇಳ್ತಾನೆ, रोदन करता है, पिछले दिन की तरह रोदन करता है, फूट फूट कर रोदन करता है, उस राख को बटोरता है। ಸುಟ್ಟಾಕಿರುವಂಥ ಆ ಬೂದಿಯನ್ನೆಲ್ಲ ಗುಡ್ಡಿಗೆ ಮಾಡ್ತಾ ಅಳ್ತಾನೆ, रोदन करता है। सुकेशी मुझे अकेला छोड़कर चली गई, आपके बिना मैं नहीं रहा था, ನೀನಿಲ್ಲದೆ ನಾನು ಇರೋದಿಲ್ಲ, ಮೈ भी लेकर जाओ, ನನ್ನನ್ನು ಕೂಡ ಕರ್ಕೊಂಡು ಹೋಗು। इस तरह रोदन करता था, फूट फूट कर रोदन करता था। इस बात को सुनकर, ಈ ಎಲ್ಲ ಮಾತುಗಳನ್ನು ಕೇಳಿ ಸ್ಮಶಾನ, ಓ ಇವನು ಕೂಡ ಒಂದಲ್ಲ ಒಂದು ದಿವಸ ಆತ್ಮಹತ್ಯೆ ಮಾಡ್ಕೊಂಡು ಇಲ್ಲಿ ಬರಬಹುದು, ಆತ್ಮಹತ್ಯೆ ಮಾಡ್ಕೊಬೋದು ಅಂತ ಚಿಂತನೆಯನ್ನು ಮಾಡ್ತಾ ಇತ್ತು ಸ್ಮಶಾನ। ಇವರಿಬ್ಬರನ್ನು ಕೂಡ ಇಲ್ಲೇ ಸೇರಿಸ್ಬಿಡೋಣ, ಅಪ್ಪನ ಗೋದ್ಬೇಕು ಜಾಗ ದೇತಾವು, ನನ್ನ ಮಡಿಲಿನಲ್ಲಿ ಇದರಿಗೆ ಜಾಗವನ್ನು ಕೊಡ್ತೀನಿ, ಇಬ್ಬರನ್ನು ಕೂಡ ಒಂದೇ ಜಾಗದಲ್ಲಿ ಸೇರಿಸ್ತೀನಿ ಅಂತ ಸ್ಮಶಾನ ಚಿಂತನೆಯನ್ನು ಮಾಡ್ತಾ ಇತ್ತು। ಆದರೆ 3 ದಿವಸ ಇದೇ ಥರ ಬಂದು ನಟನೆ ಮಾಡ್ತಾನೆ ಯಾರೋ ಯುವಕ, ಅದೇ ಥರ ಬರೋದು, ಓಡೋದು, ಆ ಬೂದಿಯನ್ನೆಲ್ಲ ರಾಶಿ ಹಾಕುವಂಥದ್ದು, ರಾಗಕ್ಕೂ ಬಟೋರ್ತಾ था, रोदन करता था, पीठ मार कर रोता था। वो हणೆಯನ್ನು ಬಡ್ಕೊಂಡು ಅಳ್ತಾ ಇದ್ದ अपना। इस विलाप देख ನೋಡ್ತಾ ಇದ್ದ ಸ್ಮಶಾನ। वही तरह फिर आवाज़ आता है, ಹೀಗಿದ್ದಂಥ ಸಂದರ್ಭದಲ್ಲಿ ಮತ್ತೆ ಅದೇ ಧ್ವನಿ ಕೇಳಿಸಿದ ಧ್ವನಿ ಮುಂದೆ ಬರುತ್ತೆ। देखिए छात्रों, स्मशान इस कहानी का भाग 2 के बारे में आज जानकारी प्राप्त करेंगे। देखिए, उसके पहलों में खड़ी पहाड़ी मुस्कुरा रही। देखिए, ಸ್ಮಶಾನದ ಪಕ್ಕದಲ್ಲಿ ನಿಂತಿರುವಂತಹ ಬೆಟ್ಟ ಇದರ ಮಾತನ್ನು ಕೇಳಿ ಮುಗುಳ್ನಗುತ್ತಾ ಇದೆ। ಮುಸ್ಕುರಾ ಪಹಾಡಿ ಪರ್ವತ, ಒಂದು ಭಾಗದಲ್ಲಿ ಶಹರ ನಗರ ಇದೆ, ಬೆಟ್ಟದ ಒಂದು ಭಾಗದಲ್ಲಿ ನಗರ, और दूसरा और ಇನ್ನೊಂದು ಭಾಗದಲ್ಲಿ ಸ್ಮಶಾನ ಇದೆ। ಸ್ಮಶಾನ ಹೇಳೋ ಮಾತು ಕೇಳಿ ಬೆಟ್ಟ ಮಧ್ಯದಲ್ಲಿರುವಂತಹ बीच में खड़ी हुई पहाड़ मुस्कुरा रही है, ನಗುತ್ತಾ ಇದೆ। ಇದರ ಮಾತನ್ನ ಕೇಳಿ ಮನುಷ್ಯರನ್ನ ಇದು ನಂಬುತ್ತಾ ಇದೆಯಲ್ಲ, ಮೋಸ ಹೋಗ್ತಾನೆ ಒಂದು ದಿವಸ, ನಗುತ್ತಾ ಇದೆ, ಆ ಯುವಕನನ್ನು ಕಾಯ್ತಾ ಇದ್ದಲ್ಲ, ಅದಕ್ಕೆ ಮುಸ್ಕುರಾ ರಹಿ रो धोकर वो व्यक्ति तो चला गया। देखिए, ಹೊರಡ್ತಾ ಆ ಹುಡುಗ ಹೊರಟು ಹೋದ, ಬಂದ 2 ದಿವಸ ಬಂದ, 3 ದಿವಸ ಬಂದ, ಅದೇ ತರಹ ಬೂದಿಯನ್ನು ರಾಶಿ ಮಾಡ್ತಾ ಅಳ್ತಾ ಇದ್ದ, ಹಣೆಯನ್ನು ಬಡ್ಕೊಂಡು ಅಳ್ತಾ ಇದ್ದ, रोदन करता था, ಅನೇಕ ಮಾತುಗಳನ್ನು ಹೇಳ್ತಾ ಇದ್ದ। ಸುಕೇಶ್ अकेला छोड़कर चली गई, मुझे भी लेकर जाओ, आपके बिना जीवित नहीं रह सकता, ನೀನಿಲ್ಲದೆ ಜೀವಂತವಾಗಿ ಇರಲಿಕ್ಕೆ ಸಾಧ್ಯವಿಲ್ಲ, ಇದೇ ಮಾತುಗಳನ್ನು ಹೇಳ್ತಾ ಇದ್ದ। ಒಂದು 3 ದಿವಸ ಬಂದ, ಮತ್ತೆ ಬರಲೇ ಇಲ್ಲ ಯುವಕ। देखिए, चला गया पर स्मशान के हृदय को उसके आंसू गर्म सड़कों की तरह दग्ध करते रहे। ಇದೆಲ್ಲ ಅದರ ಹೃದಯಕ್ಕೆ ನೋವನ್ನುಂಟು ಮಾಡಿತು, ಸ್ಮಶಾನ ಹೃದಯಕ್ಕೆ। उसने पहाड़ी से कहा, इस व्यक्ति की व्यथा ने मेरे हृदय को मत डाला। ಸ್ಮಶಾನ ಹೇಳ್ತಾ ಇದೆ, ಪಕ್ಕದಲ್ಲಿರುವಂಥ ಬೆಟ್ಟಕ್ಕೆ ನೋಡ್ದ, ಆ ವ್ಯಕ್ತಿ ಏನಂತ ಹೇಳ್ತಾ ಇದ್ದ ನೋಡ್ದ, ಎಷ್ಟು ಮನುಷ್ಯರು ಪ್ರೀತಿಯನ್ನು ಮಾಡ್ತಾರೆ ನೋಡ್ದ, ನಂಬಿಕೆ ಇಲ್ವಾ ನಿನಗೆ ಅಂತ ಕೇಳ್ತಾ ಇದ್ದ। ಯೋ ತೋ
ಯಹಾಮ್ ರೋಜ್ ಹಿ ಐಸೆ ಕಿತನೆ ಹಿ ವ್ಯಕ್ತಿ ಆತೆ ಹೈ. ಇಲ್ಲಿಗೆ ಅನೇಕ ಜನ ಬರ್ತಾರೆ, ಪ್ರತಿನಿತ್ಯ ಇದೇ ತರ ಅನೇಕ ಶವಗಳು ತೆಗೆದುಕೊಂಡು ಬರ್ತಾರೆ. ಆದ್ರೆ ಈ ವ್ಯಕ್ತಿ ತರ ಯಾರು ಕೂಡ ರೋದನೆಯನ್ನ ಮಾಡಿರಲಿಲ್ಲ. पर जाने क्यों, इसके दुख में, इसकी वेदना में ऐसा क्या था जो मैं कभी नहीं बोल सकूंगा. ಈ ತರ ವೇದನೆಯನ್ನ ಆತ ಮಾತಾಡಿರೋದನ್ನ ಎಂದೂ ಕೂಡ ಮರೆಯಲಿಕ್ಕೆ ಸಾಧ್ಯವಿಲ್ಲ. ಬೋಲ್ ನಹಿ ಸಕ್ತಾ ತುಮ್ ದೇಖ್ನಾ, ನೀನು ನೋಡ್ದ ಆತ ಯಾವ ತರ ಅಳ್ತಾ ಇದ್ದ ನೋಡ್ದ ಅಂತ ಅದು ಸ್ಮಶಾನ ಬೆಟ್ಟಕ್ಕೆ ಹೇಳ್ತಾ ಇದೆ. ಯಹ ಜೀವಿತ ನಹಿ ರಹೇಗಾ, ಆ ಯುವಕ ಹೇಳ್ತಾ ಇದ್ದ ಜೀವಿತ ನಹಿ ರಹೇಗ, ಅವನ ಹೆಂಡತಿ ಇಲ್ಲದೆ ಅವನು ಜೀವಂತವಾಗಿರಲ್ಲ ಅಂತ ಹೇಳಿದ್ದಾನೆ. ಕೇಳಿಸ್ಕೊಂಡ ಅವನು ಒಂದಲ್ಲ ಒಂದಿನ ಆತ್ಮಹತ್ಯೆ ಮಾಡ್ಕೊಂಡು ಬರ್ತಾನೆ ಅಂತ ನಂಬ್ಕೊಂಡಿದ್ದೆ ಸ್ಮಶಾನ. ಏಕ ದಿನ ಮೇ ಹಿ अपनी प्रेयसी के वियोग में जिसने अपने शरीर को आधा बना डाला हो, वो हो भला कितने दिन इस प्रकार जीवित रह सकेगा. वह अवश्य ही रो रो कर प्राण दे देगा. ಅವನು ಖಂಡಿತವಾಗಿ ಅವಶ್ಯ ಅಂದರೆ ಖಂಡಿತವಾಗಿ ಅವನು ಪ್ರಾಣವನ್ನು ಬಿಡ್ತಾನೆ. ಇದೇ ವೇದನೆಯಲ್ಲಿ ಆತ್ಮಹತ್ಯೆ ಮಾಡ್ಕೊಬೋದು ಹಂಗಂತ ಆ ವ್ಯಕ್ತಿ ಹೇಳಿದ್ದಾನೆ. ಅವನೇನಾದ್ರು ಆತ್ಮಹತ್ಯೆ ಮಾಡ್ಕೊಂಡು ಬಂದರೆ ಈ ಸ್ಮಶಾನದಲ್ಲೇ ನನ್ನ ಮಡಿಲಿನಲ್ಲೇ ಆತನಿಗೆ ಕೂಡ ಜಾಗವನ್ನು ಕೊಡ್ತೀನಿ, ಇಬ್ಬರನ್ನ ಒಂದು ಮಾಡ್ತೀನಿ ಅಂತ ಸ್ಮಶಾನ ಯೋಚನೆ ಮಾಡ್ತಾ ಇದೆ. ಆದರೆ ಅವ್ರ ಕೊನೆ ಬರೋದೇ ಅಲ್ಲ ವ್ಯಕ್ತಿ. ಇದೇ ಥರ ಮೋಸ ಮಾಡೋದು ಕಂಡು ಬರುತ್ತೆ. ಆಖರಿ तक देखिए, मैं भी चाहता हूँ कि वो हो मेरे गोद में ಅಂದರೆ ಮಡಿಲಿನಲ್ಲಿ, ನನ್ನ ಮಡಿಲಿನಲ್ಲಿ ಸ್ಮಶಾನದಲ್ಲಿ ಜಾಗ ಕೊಡ್ತೀನಿ. जाए और मैं दोनों को हमेशा के लिए मिला दो. सारे दिन वह युवक के शव की प्रतीक्षा करता रहा. देखिए ಇದೇ ತರ ಪ್ರತಿನಿತ್ಯ ಸ್ಮಶಾನ ಕಾಯ್ತಾ ಇತ್ತು, ಆ ಯುವಕನಿಗಾಗಿ ಕಾಯ್ತಾ ಇತ್ತು. ಪ್ರತೀಕ್ಷಾ करता था स्मशान हर दिन, पर शव ना आया. ಎಷ್ಟು ದಿವಸ ಆದರೂ ಕೂಡ ಆದರೆ ಅವನು ಪತ್ತೆನೇ ಇಲ್ಲ. ಯಾರೋ ಯುವಕ ಮೊದಲು ಬಂದಂತಹ ಸುಕೇಶಿಯನ್ನ, ಮೊದಲನೇ ಹೆಂಡತಿಯನ್ನು ತೆಗೆದುಕೊಂಡು ಇಲ್ಲಿ ಸುಟ್ಟು ಹಾಕಿ ಹೋದ ಮೇಲೆ 3 ದಿವಸ ಇದೇ ಥರ ಬಂದ, ನಟನೆ ಮಾಡ್ದ, ಹೋದ, ಮತ್ತೆ ಪತ್ತೆನೇ ಇಲ್ಲ. ಸ್ಮಶಾನ ಕಾಯ್ತಾ ಇತ್ತು. ಹಾ आसमान में जब सांझ का धुंधला जाने लगा तो वह युवक आया और वैसे ही पागलों की तरह प्रलाप करता रहा. ಪ್ರತಿನಿತ್ಯ ಇದೇ ಥರ ಬಂದ, ಸಂಜೆ ಬಂದ, ಬರ್ತಾ ಇದ್ದ. ಅದೇ ವಾಕ್ಯ, ಅಳುವುದು, ರೋದನೆಯನ್ನು ಮಾಡುವಂಥದ್ದು, ಹುಚ್ಚನ ರೀತಿಯಲ್ಲಿ ಅಳುತ್ತಾ ಇದ್ದ. ಪಾಗಲೋಗಿ ತರಹ ಪ್ರಲಾಪ करता रहा. 3-4 दिन तक यह क्रम बना रहा. फिर युवक का आना भी बंद हो गया. ಇದೇ ಥರ 3 ದಿವಸ ಬಂದ, 4ನೇ ದಿವಸ ಬಂದ. ಹೆಂಡತಿಯನ್ನು ಸುಟ್ಟು ಹಾಕಿ ಹೋದ ಮೇಲೆ 3 ದಿವಸ, 4ನೇ ದಿವಸ ಬಂದ, ಮತ್ತೆ ಬರಲೇ ಇಲ್ಲ ಸ್ಮಶಾನಕ್ಕೆ. ಸ್ಮಶಾನ ಉಸೇನ ಭೂಲ್ ಸಕ ಆತ ಹೇಳಿರುವಂಥ ಮಾತುಗಳನ್ನು ಮರಲಿಕ್ಕೆ ಸ್ಮಶಾನ ಸಾಧ್ಯವಿಲ್ಲ. ಪ್ರತ್ಯೇಕ ಶವೋ ವಹ जाने किस उत्सुकता से देखता और फिर कुछ खिन्न हो जाता. एक दिन उसने पहाड़ी से पूछा. 4ನೇ ದಿವಸ ಆಯಿತು, ಆ ಯುವಕ ಪತ್ತೆನೇ ಇಲ್ಲ. ಸ್ಮಶಾನ ಪಕ್ಕದಲ್ಲಿರುವಂಥ ಬೆಟ್ಟವನ್ನು ಕೇಳ್ತಾ ಇದೆ. ನೀನು ಎತ್ತರವಾಗಿದೆಯಾ, ನಗರವೆಲ್ಲ ಕಾಣ್ತಾ ಇದೆ, ಆ ವ್ಯಕ್ತಿ ಏನಾರ ಕಾಣ್ತಾನ ಅಂತ ಕೇಳುತ್ತೆ. तुम्हें तो शहर का कोन कोन दिखाई देता है. ಬೆಟ್ಟಕ್ಕೆ ಸ್ಮಶಾನ ಹೇಳ್ತಾ ಇದೆ, ನೀನು ಎತ್ತರವಾಗಿದೆಯಾ, ನಗರದಲ್ಲಿರುವಂಥ ಕೋನೆ ಕೋನೆ ನಿನಗೆ ಕಾಣುತ್ತೆ. ಕೋನ ಕೋನ ಅಂದರೆ ಮೂಲೆ ಮೂಲೆ. ದಿಕಾಯಿ ದೇತಾ ಹೈ, ಬತಾ ಸಕ್ತಿ ಹೋ ಉಸ್ ಯುವಕ ಕಾ ಕ್ಯಾ ಹಾಲ ಹೈ. ನೋಡಿ ಹೇಳ್ತೀಯ ಆ ಯುವಕನ ಸ್ಥಿತಿ ಹೆಂಗಿದೆ, ಎಲ್ಲಿದ್ದಾನೆ, ಏನು ಮಾಡ್ತಾ ಇದ್ದಾನೆ ಹೇಳ್ತೀಯಾ ಅಂತ ಬೆಟ್ಟವನ್ನು ಕೇಳುತ್ತೆ. ಪಹಾಡಿನೇ ಮುಸ್ಕುರಾತೆ ಹುಯೇ ಕಹಾ. ಮುಗುಳು ನಗ್ತಾ ಇದೆ, ಏನು ಹೇಳಿದ್ರು ಕೂಡ ಬೆಟ್ಟ ನಗ್ತಾ ಇರುತ್ತೆ ಯಾವಾಗಲೂ ಕೂಡ.
नहीं। स्मशान ने कहा, मेरा अंतःकरण रह रह कर कह रहा है कि अवश्य ही उसने ಆತ್ಮಹತ್ಯೆ ಕರ್ಲಿ ಹೋಗಿ. ನಾವು ಕಾಣ್ತಾ ಇಲ್ಲ ಅಂದರೆ ಖಂಡಿತವಾಗಿ ಕೂಡ ಅವನು ಆತ್ಮಹತ್ಯೆ ಮಾಡ್ಕೊಂಡಿರಬಹುದು ಅಂತ ಅದು ಸ್ಮಶಾನ ಚಿಂತನೆಯನ್ನು ಮಾಡ್ತಾ ಇದೆ. ಇಲ್ಲಿ ತನಕ ಬಂದಿಲ್ಲ ಅವನು. ಅಭಿ ತಕ್ ನೈ ಆಯಾ ಶಾಯದ್ ಆತ್ಮಹತ್ಯೆ ಕರ್ಲಿ ಆಯ್, ಆತ್ಮಹತ್ಯೆ ಮಾಡ್ಕೊಂಡಿರ್ಬೋದು. ವಹ ಶಾಯದ್ ನಹಿ ನದಿ ಮೇ ಡೂಬ್ ಗಯಾ ಹೋಗಾ. ಇಲ್ಲಿ ಬರಬೇಕಾಯ್ತು ಆತ್ಮಹತ್ಯೆ ಮಾಡ್ಕೊಂಡಿದೆ, ಇಲ್ಲ ಬಹುಶಃ ಅವನು ನದಿಯಲ್ಲಿ ಮುಳುಗಿ ಸತ್ತು ಇರಬೇಕು. ಅದ್ಯಾವುದೋ ಸ್ಮಶಾನ ಚಿಂತಾ कर रहा है. किसी ऐसी ही उपाय से उसने अपना अंत कर लिया होगा. ये मैं उसकी लाश को भी नहीं पा सका. मेरी कितनी तमन्ना थी कि मैं उसे उसकी प्रिया के पास पहुंच देता. ತಮ್ಮನ್ನ ಅಂದರೆ ಇಚ್ಛೆ, ನನಗೆ ಇಚ್ಛೆ ಇದೆ, ಬಯಕೆ ಇದೆ, ಇಬ್ಬರನ್ನು ಕೂಡ ಒಂದೇ ಜಾಗದಲ್ಲಿ ಅವರು ಸೇರಿಸಬೇಕು ಅಂತ ಇಚ್ಛೆ ಇದೆ. ಆದರೆ ಆ ವ್ಯಕ್ತಿ ಬರಲಿಲ್ಲ, ಇಲ್ಲಿ ತನಕ ಬಂದಿಲ್ಲ ಅನ್ನೋನು ಮತ್ತೆ 7 ಆತ್ಮಹತ್ಯೆ ಮಾಡ್ಕೊಂತೀನಿ ಇಲ್ಲಲಿ ಅಂತ ಹೇಳಿದ್ದ. ಓ, ಆತ್ಮಹತ್ಯೆ ಮಾಡ್ಕೊಂಡಿದ್ರೆ ಇಲ್ಲಿ ಬರಬೇಕಾಯ್ತು ಆತನ ಶವ. ಸಾಮಾನ್ಯ ನದಿಯಲ್ಲಿ ಮುಳುಗಿ ಸತ್ತೋ ಇರಬೇಕು. इस तरह चिंता कर रहा है. क्या है? स्मशान. देखिए, पहाड़ी ने पूछा, तुम्हें विश्वास है कि वो मर गया है. ಕಟ್ಟಿ ಹೇಳ್ತಾ ಇದೆ ಸ್ಮಶಾನ, ನಿನಗೆ ವಿಶ್ವಾಸ ಇದೆಯಾ ಅವನು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅಂತ ನಂಬ್ತೀಯ ನೀನು ಅಂತ ಕೇಳುತ್ತೆ. ಸ್ಮಶಾನ್ ಕೀಜ್ ಊಟ ತುಮ್ತು ಬಿಲ್ಕುಲ್ ಹಿ ಪತ್ತರ್. ಸಿಟ್ಟು ಬರುತ್ತೆ ಸಂದರ್ಭದಲ್ಲಿ ಸ್ಮಶಾನಕ್ಕೆ. ನೀನು ನಿಜವಾಗ್ಲೂ ಕೂಡ ನೀನು ಹೃದಯ ಕಲ್ಲು ಬಂಡೆ, ನೀನು ಅದಕ್ಕೆ ನೀನು ಕಲ್ಲು ಬಂಡೆ ಆಗಿರೋದು ಸಿಟ್ಟಿನಲ್ಲಿ ಹೇಳುತ್ತೆ. ಜಿಸ್ಕೆ ಹೃದಯ ಕೋ ಪ್ರೇಮ ಕಿ ಪೀರ್ ನೆ ಬೇದ್ ಲಿಯಾ वो कभी ಜೀವಿತ नहीं रह सकता. ಮೊದಲಿಗೆ ಬಂದಾಗ ವೇದನೆಯಿಂದ ಅಳಲಿಲ್ವಾ, ಜೀವಂತವಾಗಿರೋದಿಲ್ಲ ನಾನು, ನೀನಿಲ್ಲದಲೇ ಒಂದು ಕ್ಷಣ ಇರೋದಿಲ್ಲ, ನನ್ನ ಕೂಡ ಕರ್ಕೊಂಡು ಹೋಗು, ಇವೆಲ್ಲ ಮಾತು ಕೇಳಿಲ್ವಾ ನೀನು ಅಂತ ಸ್ಮಶಾನ ಬೆಟ್ಟಕ್ಕೆ ಹೇಳುತ್ತೆ. ಪಹಾಡಿ ಕೇವಲ ಮುಸ್ಕುರಾದಿ. ಇದರ ಮಾತನ್ನು ಕೇಳಿ ಅದು ಆವಾಗ ಕೂಡ ಮುಗುಳ್ನಗ್ತಾ ಇತ್ತು ಬೆಟ್ಟ. दिन आए और चले गए. अपने आंचल में इंसानों को अपने प्रेमियों के वियोग में आंसू बहाते देख स्मशान का मान इंसान के प्रति और अधिक श्रद्धालु होता गया. और यह एक क्रम सा हो गया कि स्मशान इंसान के अलौकिक गुण गाया करता और पहाड़ी मुस्कुरा करती. इंसान ಅಂದರೆ ಈ ವ್ಯಕ್ತಿಯ, ಈ ಮನುಷ್ಯನ ವಿಚಾರವಾಗಿ ಹೇಳ್ದ ಎಲ್ಲ ಬೆಟ್ಟ ನಗ್ತಾ ಇರುತ್ತೆ. ಓ, ಇದು ಒಂದು ದಿನ ಮೂರ್ಖನಾಗ್ತಾನೆ ಸ್ಮಶಾನ, ಈ ಮನುಷ್ಯರನ್ನು ನಂಬಿ ಮೋಸ ಆಗ್ತಾನೆ ಅಂತ ಯಾವಾಗಲೂ ಕೂಡ ನಗ್ತಾ ಇತ್ತು. ಇಸಿ ಪ್ರಕಾರ 3 ವರ್ಷ ಬೀತ್ ಗಯೇ. ಇದೇ ಥರ 3 ವರ್ಷ ಕಳೆದೋದು. ಹೆಂಡತಿಯನ್ನ ಸುಟ್ಟಾಕಿ ಹೋದ್ಮೇಲೆ 3 ದಿವಸ ಸಂಜೆ ಬರ್ತಾ ಇದ್ದ, ಅಳ್ತಾ ಇದ್ದ, ಹೋಗ್ತಾ ಇದ್ದ. ನಂತರ ಬರಲೇ ಇಲ್ಲ, ಸ್ಮಶಾನ ಕಾಯ್ತಾ ಇತ್ತು. ಇದೇ ಥರ 3 ವರ್ಷ ಕಳೆದು 3 ವರ್ಷ ಬೀತ್ ಗಯೇ, ಕಾಯ್ತಾ ಇತ್ತು ಸ್ಮಶಾನ ಯುವಕನಿಗಾಗಿ. 3 ವರ್ಷ की लंबी अवधि भी स्मशान के मन से उस सुंदर युग की व्यथा को ना ಪೋಂಚ ಸಖಿ. ಅವನು ಹೇಳಿರುವಂತಹ ಮಾತನ್ನು ಮರಲಿಕ್ಕೆ ಸಾಧ್ಯವಿಲ್ಲ. ಸ್ಮಶಾನ ನೆನಪಿನಲ್ಲಿ ಇಟ್ಕೊಳ್ಳಿ. वह अक्सर उसकी बात करता, उसके वह आंसुओं की बात करता जो उसने अपनी प्रेयसी के वियोग में बहे थे. उसके उस अनुपम प्रेम की बात करता. ಯಾವಾಗಲೂ ಕೂಡ ಅನುಪಮ ಪ್ರೇಮದ ಬಗ್ಗೆ, ತನ್ನ ಹೆಂಡತಿ ಬಗ್ಗೆ ಹೇಳ್ಕೊಂಡು ಹೊಡ್ತಾ ಇದ್ದ. ಎಲ್ಲ ನೆನಪಿನಲ್ಲಿತ್ತು ಸ್ಮಶಾನಕ್ಕೆ. जिसने उसे अवश्य ही आत्महत्या के लिए बाध्य कर लिया होगा. उसके उस करुणा विलाप की बात करता जो आज भी उसके हृदय को मते डाल रहा था. देखिए, ಖಂಡಿತವಾಗಿ ಅವನು ಆತ್ಮಹತ್ಯೆ ಮಾಡ್ಕೊಂಡಿರ್ಬೇಕು. ಆದ್ರೆ ಬರ್ತಾ ಇದ್ದ 3 ವರ್ಷ ತನಕ ಅವನು ಬರ್ದಾಗಿರ್ತಾ ಇರೋ ಆತ್ಮಹತ್ಯೆ ಮಾಡ್ಕೊಂಡಿರ್ಬೋದು ಅಂತ ಚಿಂತೆ ಮಾಡ್ತಾ ಇದ್ದ ಸ್ಮಶಾನ. ಅವರಿಬ್ಬರನ್ನು ಕೂಡ ಒಂದೇ ಜಾಗದಲ್ಲಿ ನಾನು ಸೇರಿಸ್ತಾ ಇದ್ದಲ್ಲ, ಎಷ್ಟು ಪ್ರೀತಿ ಮಾಡ್ತಾರೆ ಮನುಷ್ಯರು ಅಂತ ಚಿಂತೆ ಮಾಡ್ತಾ ಇದ್ದ. तभी एक दिन फिर उसका हृदय किसी परिचित स्वर की करुणा चीत्कारों से
ದಹಲು ಊಟ. ಇದೇ ಥರ ಚಿಂತೆ ಮಾಡುವ ಸಂದರ್ಭದಲ್ಲಿ ಯಾವುದೋ ಅಳುವ ಧ್ವನಿ ಕೇಳಿದ ಪರಿಚಯ ಇರುವ ಧ್ವನಿ ಮತ್ತೆ ಕೇಳಿ ಬರುತ್ತೆ. ಯಾರೋ ರೋದನ ಮಾಡುವ ಧ್ವನಿ ಮತ್ತೆ ಕೇಳಿ ಬರುತ್ತೆ. ಅದಕ್ಕೆ ಸ್ಮಶಾನ. उसने देखा वही सुंदर युवक एक छोटी सी भीड़ के साथ किसी शव को लिए आ रहा है. ನೋಡುತ್ತೆ ಅದು ಸ್ಮಶಾನ. ಅದೇ ಗುಂಪು ಬರ್ತಾ ಇದೆ. ಬೀಳ್ಕ ಬಂದಾಗ ಗುಂಪು ಬರ್ತಾ ಇದೆ. ಶವವನ್ನು ಹೊತ್ಕೊಂಡು ಬರ್ತಾ ಇದೆ. ಆ ಶವದ ಮುಂದೆ ಯುವಕ ಮತ್ತೆ ರೋದನ ಮಾಡ್ತಾ ಇದ್ದಾನೆ. ಆ ಧ್ವನಿ ಪರಿಚಯ ಇದೆ ಸ್ಮಶಾನಕ್ಕೆ. ಮೊದಲು ಹೆಂಡತಿಯನ್ನ ಒತ್ತು ತರುವಾಗ ಯುವಕ ಹಾಗೆ ಅಳುತ್ತಾ ಇದ್ದ, ಅದೇ ಥರ ಮತ್ತೆ ಅಳುತ್ತಾ ಇದ್ದಾನೆ. ಶವದ ಮುಂದೆ ಬರ್ತಾ ಇದ್ದಾನೆ. ಆ ಗುಂಪಿನ ಮುಂದೆ ಇದಕ್ಕೆ ಕಿಸಿ ಶಾವು ಲಿಯೇ ಆ ರಹಾ ಹೈ, ಯಾವುದೋ ಒಂದು ಶವವನ್ನು ತರ್ತಾ ಇದ್ದಾರೆ. ಸ್ಮಶಾನೇ ಸೋಚ ಓಹೋ ಅಭಿ ಜೀವಿತ, ಇಲ್ಲ ಇವನು ಇನ್ನೂ ಕೂಡ ಜೀವಂತವಾಗಿದ್ದಾನೆ, ಇವನು ಆತ್ಮಹತ್ಯೆ ಮಾಡಿಕೊಂಡಿಲ್ಲ. ಅಬಾಗೆ ಪರ್ ಈಶ್ವರನೇ ಕೌಸ ದುಃಖ ಡಾಲಾ ಹೇ. ಈತನಿಗೆ ದೇವರು ಮತ್ತೇನೋ ದುಃಖವನ್ನು ಕೊಟ್ಟಿರ್ಬೋದು, ಇವನು ಯಾಕೆ ಅಳುತ್ತಾ ಇದ್ದಾನೆ ಅಂತ ಸ್ಮಶಾನ ನೋಡುತ್ತಾ ಇದೆ. ಪರ್ ವಹಮ ಪರ್ ಜೋ ಬಾಜಿತ್ ಓರ ರಹೀತಿ, ಅಲ್ಲಿ ಗುಂಪಿನಲ್ಲಿ ಬರುತ್ತಾ ಇರೋ ಮಾತಾಡ್ತಾ ಇದ್ದಾರೆ. ಯಾರ ಬಗ್ಗೆ? ಯುವಕನ ಬಗ್ಗೆ. ಯುವಕೋಂಗೆ ಬಾರಿ ಬಾಜಿತ್ ಕರ್ ರಹಾ ಹೈ. उससे यह समझने में देर ना लगी कि यह भी उसकी पत्नी थी. ನಂತರ ನಿಧಾನವಾಗಿ ಸ್ಮಶಾನಕ್ಕೆ ಗೊತ್ತಾಯಿತು ಆ ತಂದಿರುವಂಥ ಶವವು ಕೂಡ ಈತನ ಎರಡನೇ ಹೆಂಡತಿಯಾಗಿದ್ದಾಳೆ, ಆತನ ಪತ್ನಿಯಾಗಿದ್ದಾಳೆ. ಸಬ್ ಲೋಗ ಕಹ ರಹೇ ಥೆ, ಎಲ್ಲರೂ ಕೂಡ ಜನ ಮಾತಾಡ್ತಾ ಇದ್ರು. ಇಸ್ಕೆ ಬಾಕಿ ಮೇ ಪತ್ನಿ ಕಾ ಸುಖ ಹಿ ನಹಿ ಲಿಖಾ ಹೇ, ಈತನ ಅದೃಷ್ಟ ಇಲ್ಲ, ಪತ್ನಿಯ ಸುಖ ಇಲ್ಲ. ಈಕೆನೂ ಕೂಡ 5 ವರ್ಷದಲ್ಲಿ ಎರಡನೇ ಹೆಂಡತಿನೂ ಕೂಡ ಇದು ಕಳ್ಕೊಂಡಲ್ಲ ಅಂತ ಜನ ಮಾತಾಡ್ತಾ ಇದ್ರು. ವರ್ಣ 5 ಈ ವರ್ಷ ಮೇ ಯೋ ದೋ ಪತ್ನಿಯಾ ನಾ ಚೋಡ್ ಜಾತಿ, 5 ವರ್ಷದಲ್ಲೇ 2 ಹೆಂಡತಿಯರು ಈತನನ್ನ ಬಿಟ್ಟು ಹೋದ್ರು ಅಂತ ಜನ ಮಾತಾಡ್ತಾ ಇದ್ರು. ಅಭಿ ಬೇಚಾರೆ ಕಿ ಉಮ್ರ ಹಿ ಕ್ಯಾ ಹೇ, ಆಜ್ ಬಿ ಯುವಕ ಕಾ ಕ್ರಂದನ ಅತ್ಯಂತ ಕರುಣಾತ. ಅದಕ್ಕೆ ಈ ಎರಡನೇ ಬಾರಿಯೂ ಕೂಡ ಶವವನ್ನು ತೆಗೆದುಕೊಂಡು ಬಂದಾಗ ಬಹಳ ಕರುಣಾಜನಕವಾಗಿ ಮತ್ತದೇ ಥರ ಯುವಕ ಅಳುತ್ತಾ ಇದ್ದಾರೆ, ರೋದನ್ ಕರ್ತಾ था. आज भी उसकी चीत्कारे हृदय को दहला देने वाली थी, ಎಲ್ಲರಿಗೂ ಕೂಡ ಕರುಣೆ ಉಂಟಾಗಬೇಕು, ಅದೇ ಥರ ಅಳುತ್ತಾ ಇದ್ದಾನೆ, ರೋದನವನ್ನು ಮಾಡ್ತಾ ಇದ್ದಾನೆ. आज भी उसके आंसू गर्म सलाखों की भांति हृदय को दहला देने वाले थे. उसके पहले दिन के रूप में और आज के रूप में कोई विशेष अंतर नहीं था. ಮೊದಲನೇ ಹೆಂಡತಿ ಶವವನ್ನು ತೆಗೆದುಕೊಂಡು ಬಂದಾಗ ಯಾವ ಥರ ಅಳುತ್ತಾ ಇತ್ತೋ, ಈಗ ಎರಡನೇ ಹೆಂಡತಿ ಶವವನ್ನು ತೆಗೆದುಕೊಂಡು ಬಂದಾಗ ಅಳುವುದರಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಅದೇ ಥರ ಬಹುತ್ ರೋದನ್ ಕರ್ತಾ था, ಬಹುತ್ ರೋದನ್ ಕರ್ತಾ था. ಹಣೆಯನ್ನು ಬಡ್ಕೊಂಡು ಹೊಡ್ತಾ ಇದ್ದಾನೆ, ದುಃಖಳಿಸಿ ಹೊಡ್ತಾ ಇದ್ದಾನೆ. ಪೋಟ್ ರೋದನ್ ಕರ್ತಾ था. जैसे तैसे धीरज बंधाकर और पकड़कर लोग उसे ले गए. ಧೀರಜ್ ಅಂದರೆ ಧೈರ್ಯವನ್ನು ತುಂಬಿ ಅಲ್ಲಿ ಬಂದಂಥ ಜನ ಗುಂಪಿನವರು ಸಮಾಧಾನವನ್ನು ಮಾಡಿ ಆ ಯುವಕನನ್ನು ಮತ್ತೆ ಕರೆದುಕೊಂಡು ಹೋಗ್ತಾರೆ ಅಲ್ಲಿಂದ, ಆ ಸ್ಮಶಾನದಿಂದ. देखिए स्मशान के मन में वर्षों से मनुष्य के अलौकिक प्रेम की जो धारणा जमी हुई थी, उसको पहली बार हल्का सा धक्का लगा. ಅದಕ್ಕೆ ಮೊದಲನೇ ಬಾರಿ ನೋಡಿದಾಗ ಯುವಕನನ್ನು ನೋಡಿದಾಗ ಬಹಳ ನೋವಾಯಿತು. ಸ್ಮಶಾನಕ್ಕೆ ಹಿಂಗಾಗಬಾರ್ದಾಗಿತ್ತು. ಈಗ ಎರಡನೇ ಬಾರಿ ನೋಡಿದಾಗ ದೇವ್ರು ಎಂಥ ಕಷ್ಟಪಟ್ಟಿದ್ದಾನಪ್ಪ ಇದ್ದಾನೆ, ಹಿಂಗೆ ಆಗಬಾರ್ದಾಗಿತ್ತು. ಈಗಲೂ ಕೂಡ ನಂಬಿಬಿಡುತ್ತೆ ಅದು ಸ್ಮಶಾನ. ಆದ್ಮೇ ಮಾಲೂಮ್ ಹೋಗ್ತಾ ಇದೆ, ಮೂರನೇ ಬಾರಿಗೆ ಇದು ಗೊತ್ತಾಗುತ್ತೆ. धक्का लगा संध्या समय वो योग फिर आया. ಅದೇ ಥರ ಸಂಜೆ ಆದ್ಮೇಲೆ ಮತ್ತೆ ದಿನ ಬರ್ತಾ ಇದ್ದ, ರೋದನ್ ಕರ್ತಾ था, ಪೋಟ್ ಕರ್ ರೋದನ್ ಕರ್ತಾ था. ವಹಿ ಬಾತ್, ಅದೇ ಮಾತುಗಳನ್ನು ಹೇಳ್ತಾ ಇದ್ದ. छोड़कर चली गई आपके बिना मैं जीवित नहीं रह सकता, ಇದೇ ಮಾತನ್ನು ಹೇಳ್ತಾ ಇದ್ದ.
अपनी पत्नी की राख में ಲೋಟ ಲೋಟಕರ್ ವಿಲಾಪ ಕರ್ನೇ ಲಗಾ. ಅದಕ್ಕೆ ತನ್ನ ಹೆಂಡತಿಯ ಬೂದಿಯ ಮುಂದೆ ಕೂತ್ಕೊಂಡು ದುಃಖಿಸಿ ಅಳುತ್ತಾ ಇದ್ದ. ಹುಚ್ಚನ ರೀತಿಯಲ್ಲಿ ಈ ಎರಡನೇ ಬಾರಿನೂ ಕೂಡ मैंने स्वप्न में भी नहीं सोचा था कि तुम मुझे इस प्रकार छोड़कर चली जाओगी. देखिए स्वप्न में भी ಕನಸಿನಲ್ಲೂ ಕೂಡ ಹಿಂಗಾಗುತ್ತೆ ಅಂತ ಅಂದ್ಕೊಂಡಿರಲ್ಲ. ನಾನು ಬಿಟ್ಟು ಹೋದಲೇ छोड़कर चली गई इस तरह रोदन करता था, ಮತ್ತೆ ಅಳುತ್ತಾ ಇದ್ದ. यदि मुझे इसी तरह मझधार में छोड़कर जाना था तो मेरा साथ ही क्यों दिया. अब मैं तुम्हारे बिना कैसे जीवित रहूंगी. ನೀನಿಲ್ಲದೆ ನಾನು ಹೆಂಗೆ ಜೀವಂತವಾಗಿರಲಿ. ಇದೇ ವಾಕ್ಯವನ್ನ ಹೇಳ್ತಾ ಇದ್ದ. तुमने अपनी मधुर मुस्कुरानों में से एक दिन में ही मेरे मन से सुकेशी की व्यथा पहुंच दी थी. मैं मन प्राण से तुम्हारा हो गया. ನನ್ನ ಮನಸ್ಸು ಪ್ರಾಣ ನಿನ್ನದಾಗಿತ್ತು. ಪ್ರಾಣ ಇಲ್ಲದೆ ನಾನು ಹೆಂಗಿರಲಿ. ಶರೀರವನ್ನು ಇಟ್ಕೊಂಡು ರೋದನ್ ಕರ್ತ ಈ ವಾಕ್ಯವನ್ನು ಇವೆಲ್ಲ ವಾಕ್ಯವನ್ನು ಹೇಳ್ತಾ ಅಳುತ್ತಾ ಇದ್ದ. ತುಮಿ ತೋ ಮೇರ ಪ್ರಾಣತಿ. ನೀನೇ ನನ್ನ ಸರ್ವಸ್ವವಾಗಿದ್ದೆ, ಪ್ರಾಣವಾಗಿದ್ದೆ. अब यह ನಿಷ್ಪ್ರಾಣ ದೇಹ ಕೈಸೆ ಜೀವಿತ रहेಗ. ಈಗ ಜೀವವಿಲ್ಲದ ಈ ಪ್ರಾಣವನ್ನೇ ಇಟ್ಕೊಂಡು ಹೆಂಗೆ ನಾನಿರಲಿ. मुझे भी लेकर जाओ. रोदन करता. कितने दिन जीवित रहेंगी. मुझे अपने पास बुला लो. ನನ್ನನ್ನು ಕೂಡ ನಿನ್ನ ಜೊತೆ ಕರೆದುಕೊಂಡು ಹೋಗು. अब मैं इस संसार में नहीं रह सकता. ನೀನಿಲ್ಲದೆ ಈ ಸಂಸಾರದಲ್ಲಿ ನಾನು ಇರಲಿಕ್ಕೆ ಸಾಧ್ಯವಿಲ್ಲ, ಈ ಪ್ರಪಂಚದಲ್ಲಿ ಇರಲಿಕ್ಕೆ ಸಾಧ್ಯವಿಲ್ಲ. ಸುಕೇಶಿ ತೋ ಮೇರಿ ಅನುಗಾಮಿನೀತಿ. ಇದಕ್ಕೆ ಸುಕೇಶಿ ನನ್ನ ಅನುಗಾಮಿನಿಯಾಗಿ ಮೊದಲನೇ ಹೆಂಡತಿ ಸುಕೇಶಿ. ಪೆಹಲಾ ಉಸ್ ಶೌಕಲೇಖರಾಯ ಮೊದಲನೇ ಶವ ಅಂತ ಗೊತ್ಕೊಂಡ್ಬಂದಿದ್ದನ, ಅದು ಆತನ ಮೊದಲನೇ ಹೆಂಡತಿ. ಈತನ ಅನುಗಾಮಿಯಾಗಿದ್ದಳು. ಈ ಹೇಳ್ತಾ ಇರುವಂಥದ್ದು ಆ ಯುವಕ. इसीलिए मुझे उसका अभाव नहीं खटका, पर तुम तो मेरी ಸಹಗಾಮಿನಿ थी. ನೀನು ನನ್ನ ಸಹಗಾಮಿನಿಯಾಗಿದ್ದ. ಮೊದಲನೇ ಹೆಂಡತಿ ಅನುಗಾಮಿನಿಯಾಗಿದ್ದಳು, ನೀನು ಸಹಗಾಮಿನಿ थी. हम तो दो शरीर एक प्राण थे. देखिए हम तो दो शरीर एक प्राण. ನಾವು ಶರೀರ ಎರಡು ಆದರೆ ಪ್ರಾಣ ಒಂದೇ ಆಗಿತ್ತು. जब ಪ್ರಾಣ ಚಲೇ ಗಯೇ ತೋ. ಆದರೆ ಪ್ರಾಣ ಹೋದ ಮೇಲೆ ಶರೀರವನ್ನು ಇಟ್ಕೊಂಡು ಏನು ಮಾಡಲಿ, ಯಾ ಪ್ರಯೋಜನ. ಇಸ್ ವಾಕ್ಯಕ್ಕೂ ಕಹಾ ರಹಾತ. ಈ ವಾಕ್ಯವನ್ನು ಯುವಕ ಹೇಳ್ತಾ ಇದ್ದ. ಇದನ್ನು ಯಾವ್ದೋ ಸ್ಮಶಾನಕ್ಕೆ ಕೇಳಿಸ್ಕೊಳ್ತಾ ಇತ್ತು. ಆದ್ಮಿ ಕಿತನೆ ಪ್ಯಾರ್ ಕರ್ತೆ ಚಿಂತಾ ಕರ್ತಾ ಹೇ. ಇಸಿ ತರಹ वो रोज आता. ಇದೇ ತರ ಮತ್ತೆ ದಿನ ಬರ್ತಾ ಇದ್ದ, ಸಂಜೆ ಬರ್ತಾ ಇದ್ದ, ಮತ್ತೆ ಅಳುತ್ತಾ ಇದ್ದ, ಅದೇ ಥರ ನಾಟಕ ಮಾಡ್ತಾ ಇದ್ದ. ಗಂಟೋ ವಿಲಾಪ ಕರ್ತಾ. ಪ್ರತಿನಿತ್ಯ ಬರೋದು ಗಂಟೆಗಟ್ಟಲೆ ಇದೇ ಥರ ರೋದನವನ್ನು ಮಾಡ್ತಾ ಇದ್ದ. ಓ ಚಲಾ ಜಾತಾ. ಉಸ್ಕೆ ಆಂಸುओं में कुछ ऐसी शक्ति थी, उसके विलाप में कुछ ऐसी सच्चाई थी कि स्मशान के मन में पहले जो एक हल्की सी संदेह की रेखा ऊपर आई थी वो भी मिट गई. ಇದೇ ಥರ ಪ್ರತಿನಿತ್ಯ ಮತ್ತೆ ನಟನೆ ಮಾಡ್ತಾ ಇದ್ದ. ಇದು ನಂತರ ಯಾವುದೋ ಸ್ಮಶಾನಕ್ಕೆ ಗೊತ್ತಾ ಈ ಥರ ನಟನೆ ಮಾಲೂಮ್ ಹೋತಾ ಹೇ. देखिए एक बार फिर ಸ್ಮಶಾನ. ಮತ್ತೆ ಸ್ಮಶಾನ ನೋಡುತ್ತೆ. ಇನ್ನೊಂದು ದಿನ ಅದೇ ಥರ ಅಳುವ ಧ್ವನಿ, ಪರಿಚಯ ಇರುವ ಧ್ವನಿ ಕೇಳಿ ಬರುತ್ತೆ. ಅದಕ್ಕೆ ಏಕ್ ಬಾರ್ फिर ಸ್ಮಶಾನ उसके शव की प्रतीक्षा करने लगा. ಈ ಎರಡನೇ ಬಾರಿ ಇವನು ಜೀವಂತವಾಗಿ ಇರೋದಿಲ್ಲ, ಖಂಡಿತವಾಗಿ ಆತ್ಮಹತ್ಯೆ ಮಾಡ್ಕೊಬಹುದು. ಅವನು ಹೇಳಿದ ಮಾತಿನಲ್ಲಿ ಸತ್ಯ ಇದೆ ಅಂತ ನಂಬಿತ್ತು. ಅದಕ್ಕೆ ಪ್ರತೀಕ್ಷಾ करने लगा. ಕಾಯ್ತಾ ಇತ್ತು. ಪ್ರತೀಕ್ಷಾ ಕರ್ಮ ಅಂದರೆ ಆತ ಆತ್ಮಹತ್ಯೆ ಮಾಡ್ಕೊಂಡು ಬರ್ಬೋದು, ಆತನ ಶವಕ್ಕಾಗಿ ಕಾಯ್ತಾ ಇತ್ತು. ಇಬ್ಬರನ್ನು ಕೂಡ ಸೇರ್ಸೋಣ, ಜೊತೆಗೂಡಿ ಇವರನ್ನ ಅಂತ ಚಿಂತೆ ಮಾಡ್ತಾ ಇತ್ತು. प्रतीक्षा करने लगा और अधिक दृढ़ विश्वास के साथ कि इस धक्के ने अवश्य ही उसके जीवन का
अंत कर लिया होगा। स्मशान बराबर मन में यह साध संजोए बैठा रहा कि अब वह उस युवक और उसकी पत्नी को अपनी गोद में सदा के लिए मिला दे। ऐसा मिलाप जिसमें वियोग का भय ना हो, बिछुड़ने की आशंका ना हो, पर उसका वश ना आया। उसके हृदय की लालसा लालसा बनी रही। ಆ ವ್ಯಕ್ತಿಯಲ್ಲಿ ಏನು ಆಸೆ ಇದೆಯೋ, ಬಯಕೆ ಇದೆಯೋ, ಲಾಲಸ ಇದೆಯೋ, ಅದರಂತೆ ಅವರಿಬ್ಬರನ್ನು ಕೂಡ ನನ್ನ ಮಡಿಲಿನಲ್ಲಿ ಸ್ಮಶಾನದಲ್ಲಿ ಜಾಗ ಕೊಡ್ತೀನಿ ಬಂದರೆ ಅಂತ ಸ್ಮಶಾನ ಚಿಂತಾ करता था। उस युवक का शव के लिए प्रतीक्षा करता, ಆ ಯುವಕನ ಶವಕ್ಕಾಗಿ ಕಾಯ್ತಾ ಇತ್ತು। फिर वही डरा चल पड़ा। रोज ही ना जाने कितने शव जलते, मनुष्य रोते। स्मशान मनुष्य के अलौकिक प्रेम के गुण गाता और पहाड़ी मुस्कुराती। अंततः तो केवल इतना कि स्मशान के स्वर में कुछ उतार आ गया था और पहाड़ी की मुस्कुराहट में व्यंग्य कुछ अधिक स्पष्ट हो प्रकट हो गया था। देखिए, ಆ ಬೆಟ್ಟ ನಗುತ್ತಾ ಇದೆ। ಆ ನಗುವುದರಲ್ಲಿ ಏನೋ ಇದರಲ್ಲಿ ವ್ಯಂಗ್ಯ ಇದೆ, ಇದು ಮೋಸ ಇದೆ, ಇದು ಮೋಸ ಆಗುತ್ತೆ ಸ್ಮಶಾನ ಅಂತ ಅದಕ್ಕೆ ಮೊದಲೇ ಗೊತ್ತಾಗಿದೆ। ನಂಬಿ ಮೋಸ ಆಗುತ್ತಿದ್ದು ವ್ಯಕ್ತಿಯನ್ನು ನಂಬಾರ್ದು, ಮನುಷ್ಯರು ಸ್ವಾರ್ಥಕ್ಕಾಗಿ ಈ ಥರ ಮಾಡ್ತಾರೆ ಅಂತಂದು ಹೇಳಿದ್ರು ಕೂಡ ಕೇಳ್ತಾ ಇರಲ್ಲ। ಈ ಬಾರಿ ಅದಕ್ಕೆ ಗೊತ್ತಾಗ ಸ್ಮಶಾನಕ್ಕೆ 2 ವರ್ಷ ಬೀತರ ಇದೇ ಥರ ಆಯಿತು। ಮತ್ತೆ 3 ದಿವಸ ಬಂದ, ರೋದನವನ್ನು ಮಾಡ್ದ, ದುಃಖ ವ್ಯಕ್ತ ಕಿಯಾ। ಫಿರ್ ನೈ ಆಯಾ, ಮತ್ತೆ ಬರಲೇ ಇಲ್ಲ। 2ನೇ ದಿನ ಕೂಡ ಅವನು ದಹಿಸಿ ಹೋದ ಮೇಲೆ, ಸುಟ್ಟು ಹಾಕಿ ಹೋದ ಮೇಲೆ 2 ವರ್ಷ ಬೀತ ನಹಿ, ಇನ್ನು 2 ವರ್ಷ ಕಳೆದಿಲ್ಲ। बीत पाए होंगे कि स्मशान के कानों में फिर वही परिचित स्वर सुनाई पड़ा। ಮತ್ತೆ 2 ವರ್ಷ ಆಯಿತು, ಮತ್ತೆ ಅದೇ ಪರಿಚಯ ಇರುವ ಸ್ವರ ಮತ್ತೆ ಕೇಳಿ ಬರ್ತಾ ಇದೆ ಸ್ಮಶಾನಕ್ಕೆ। ಅದೇ ವ್ಯಕ್ತಿ ಅದೇ ನಟನೆಯನ್ನ ಮಾಡ್ತಾ ಇದೆ। ಇದಕ್ಕೆ ಉಸ್ಕೆ ಆಶ್ಚರ್ಯ ಕಾ ಠಿಕಾನಾ ನಹಿ ರಹಾ, ಅದನ್ನು ನೋಡಿ ಸ್ಮಶಾನಕ್ಕೆ ಆಶ್ಚರ್ಯವಾಗುತ್ತೆ। ಓ ಓ ಆತ್ಮಹತ್ಯೆ ನಹಿ ಕರ್ಲೇ ಆಯ್, ಆತ್ಮಹತ್ಯೆ ಮಾಡ್ಕೊಂಡಿಲ್ಲ ಅದೇ ವ್ಯಕ್ತಿ, ಈಗ ಬಾರಿ ಅದಕ್ಕೆ ಅರ್ಥವಾಗ್ತಾ ಇದೆ। जब उसने देखा कि वह युवक इस बार अपनी तीसरी पत्नी के शव को जलाने आया है। ಈ ಬಾರಿ ತನ್ನ 3ನೇ ಹೆಂಡತಿ ಶವವನ್ನು ಸುಡಲಿಕ್ಕೆ ಬರ್ತಾ ಇದ್ದಾನೆ। ಅದೇ ಗುಂಪು भीड़ आ रहा है, उसके भीड़ के सामने रोदन करता था, फूट फूट कर रोदन करता था, मुझे छोड़कर चली गई, मैं जीवित नहीं रह सकता। कहाँ रहा? इस रोदन को, स्वर को सुनकर स्मशान को मालूम होता है वो धोखा कर रहा है, इतना मौसम मारते हैं ಗೊತ್ತಾಗುತ್ತೆ। उसने सोचा शायद बिना प्रेम के ही उसने मजबूरी में विवाह कर लिया हो। देखिए, ಇವನು ಪ್ರೀತಿ ಇಲ್ಲದಿದ್ರು ಕೂಡ ಸುಮ್ಮನೆ ಸ್ವಾರ್ಥಕ್ಕಾಗಿ ಈ ಥರ ಇವನು ವಿವಾಹ ಈ ಥರ ಆಗ್ತಾ ಇದ್ದಾನೆ। पर उस युवक का विलाप सुना तो वो भ्रम भी जाता रहा। ಭ್ರಮೆ ಅನ್ನಿಸ್ತು, ಓ ನಂಬಿ ನಾನು ಕೆಟ್ಟನಲ್ಲ, ಓ ಈ ಥರ ಮಾತನ್ನು ಕೇಳಿ ನಾನು ಕೆಟ್ಟನಲ್ಲ, ಆಶ್ಚರ್ಯವಾಗುತ್ತೆ ಸ್ಮಶಾನಕ್ಕೆ। आज भी उसका क्रंदन उतना ही करुणा था, ಇವತ್ತು ಕೂಡ ಕರುಣೆಯಿಂದ ಕೂಡಿತ್ತು ಆತನ ಅಳುವಂಥದ್ದು। ಯಾರು ಮಾಡಿದ್ರು ಕೂಡ ನಂಬಬೇಕು, ಓ ಪಾಪ ಹಿಂಗೆ ಆಗಬಾರ್ದಾಯಿತು। करुणा था। आज भी उसकी चीत्कार हृदय को दहला देने वाली थी। ಆತ ಚೀತ್ಕಾರ ಕೂಗುತ್ತಾ ಅಳುತ್ತಾ ಇರುವಂಥದ್ದು, ರೋದನ ಮಾಡ್ತಾ ಇರುವಂಥದ್ದು ಬಹಳ ಕರುಣಾಜನಕವಾಗಿತ್ತು। आज भी उसकी अश्रु गर्म सराखों की भांति दग कर देने वाले थे। उसके पहले वाले रूप में और आज के रूप में कोई अंतर ना था। ಮೊದಲು ರೋದನ ಮಾಡ್ತಾ ಇದ್ದಂಥದ್ದು, 2ನೇ ಬಾರಿ ರೋದನ ಮಾಡ್ತಾ ಇರುವಂಥದ್ದು, और तीसरा बार रोदन कोई अंतर नहीं था, ಇದರಲ್ಲಿ ಯಾವುದೇ ವ್ಯತ್ಯಾಸಗಳು ಅದೇ ಥರ ಅಳ್ತಾ ಇದ್ದ। उसकी बातें भी वही थी, उसकी बातें, ಆತನ ಮಾತು ಕೂಡ ಅದೇ ಆಗಿತ್ತು।
केवल इतना अंतर था कि आज उसे अपनी तीसरी पत्नी ही सबसे अधिक गुणी दिखाई दे रही थी. ಮತ್ತೆ ಹೇಳ್ತಾ ನೀನು ತುಂಬಾ ಗುಣಿ ದಿಕ್ಕಾಯಿ ಗುಣವತಿ ಆಗಿದ್ದೆ ನೀನು. ಮೊದಲನೇ ಹೆಂಡತಿ ಅನುಗಾಮಿನಿ ಆಗಿ, दूसरा पत्नी सहगामिनी, तीसरा पत्नी गुणी दिखाई दे रही थी. अधिक गुणी आई थी, गुणवती ನೀನು ಆಗಿದ್ದು ಅಂತ ಹೇಳ್ತಾ है. वह दावा कर रहा था कि तीसरी पत्नी से ही उसका सच्चा प्रेम था. पहली दो स्त्रियों का प्रेम बचपन था, ना समझती थी. पहली पत्नी उसकी अनुगामिनी थी, दूसरी सहगामिनी, तो तीसरी अग्रगामिनी थी. ಹೇಳ್ತಾ ಇದೆ, ಮೊದಲನೇ ಹೆಂಡತಿ ಅನುಗಾಮಿನಿ ಆಗಿದ್ದಳು, ಎರಡನೇ ಹೆಂಡತಿ ಸಹಗಾಮಿನಿ ಆಗಿದ್ದಳು, ಮೂರನೇ ಹೆಂಡತಿ अग्रगामिनी थी. इस वाक्य को कहा था युवक उसकी पत प्रदर्शित थी, जिसके बिना वो एक कदम भी जीवित ना रह सकता. ನೀನಿಲ್ಲದೆ ನಾನು ಒಂದು ಹೆಜ್ಜೆನೂ ಕೂಡ ಇಡೋದಿಲ್ಲ, ಜೀವಂತವಾಗಿರೋದಿಲ್ಲ. ಮತ್ತದೇ ವಾಕ್ಯ वही बात कहा था, वही पुरानी बातें, वही विलाप, वही क्रंदन, मानो इसका भावना के साथ कोई संबंध ही ना हो. कंठस्थ पाठ की तरह वह उसे दोहरा रहा हो. ಕಂಠ ಮಾಡಿದ ಪಾಠದ ರೀತಿಯಲ್ಲಿ ಅದೇ ಮತ್ತೆ ಅದೇ ವಾಕ್ಯವನ್ನು ಹೇಳ್ತೇನೆ. ವಹಿ ಬಾತ್, ವಹಿ ವಿಲಾಪ್, ವಹಿ ಕ್ರಂದನ್. ಆ ಕ್ರಂದನ ಅಳುವುದು ಅದೇ ವಾಕ್ಯವನ್ನು ಕಂಠಪಾಠದ ರೀತಿಯಲ್ಲಿ ಹೇಳ್ತಾ ಇದ್ದ ಯುವಕ. मनुष्य के अलौकिक प्रेम की जिस भावना को स्मशान अपने हृदय में बड़े यत्न से समझोए बैठा था, उसका वही हृदय इस दृश्य से पत्थर हो गया. ಆತನ ಈ ನಟನೆಯನ್ನು ನೋಡಿ, उसका धोखा को देखकर, नटना को देखकर स्मशान का हृदय पत्थर हो गया. ಅದರ ಹೃದಯ ಕಲ್ಲಾಯಿತು. ಫಸ್ಟ್ ಅನುಕಂಪ ಇತ್ತು, ಕರುಣೆ ಇತ್ತು ಮನುಷ್ಯನ ಮೇಲೆ, ಈಗ ಅದರ ಹೃದಯ ಕಲ್ಲಾಯಿತು. ಹೃದಯ ಇಸ್ ದೃಶ್ಯ ಸೇ, ಈ ದೃಶ್ಯನ, ಈ ಯುವಕನ ದೃಶ್ಯವನ್ನು ನೋಡಿ, ಈ ಯುವಕನ ನಟನೆಯನ್ನು ನೋಡಿ, ಪತ್ತರ ಹೋಗಯ, ಕಲ್ಲಾಯಿತು ಸ್ಮಶಾನದ ಹೃದಯ. ನಂಬಿ ನಾನು ಮೋಸ ಹೋದೆ, धोखा हुआ. वह अवाक विमूढ़ सा देखता रहा. उसकी दृष्टि पतराई हुई थी. उसमें एक प्रश्न साकार हो उठा था. पहाड़ी ने उसकी यह हालत देखी तो, पहाड़ी ಬೆಟ್ಟ ಬೀಚ್ ಮೇ ಖಡಾ, ಮಧ್ಯದಲ್ಲಿ ಬೆಟ್ಟ ಇತ್ತು, ಪಕ್ಕದಲ್ಲಿ ಸ್ಮಶಾನ, ಒಂದು ಭಾಗದಲ್ಲಿ, ಇನ್ನೊಂದು ಭಾಗದಲ್ಲಿ ಶಹರ ನಗರ, ಇನ್ನೊಂದು ಭಾಗದಲ್ಲಿ ಸ್ಮಶಾನ ಇತ್ತು. ಬೆಟ್ಟ ಮತ್ತೆ ಮುಗುಳ್ನಂತ ಹೇಳ್ತಾ ಇದ್ದಕ್ಕೆ ಮೋಸ ಆದನ್ನು ಹೇಳಲಿಕ್ಕೆ ಹೇಳಿಲ್ಲ ಅದಕ್ಕೆ. ಪಹಾಡಿನೇ ಮುಸ್ಕಿ ಯಹ ಹಾಲತ್, ಹಾಲತ್ ಅಂದರೆ ಸ್ಥಿತಿಯನ್ನು ನೋಡಿ, ಸ್ಮಶಾನದ ಸ್ಥಿತಿಯನ್ನು ನೋಡಿ, ದೇಖಿತೋ ತರಸ ಕಾಕರ ಪೋಲಿ, ವ್ಯತೆಯಿಂದ ಅದು ಹೇಳ್ತಾ ಇದೆ. ಸಚ್ಮುಚ್ ತುಂಬ ಮೂರ್ಖ ಹೋ, ನೀನು ನಿಜವಾಗಿ ಕೂಡ ಮೂರ್ಖನಾದೆ ಮನುಷ್ಯರನ್ನು ನಂಬಿ ಅಂತ ಸ್ಮಶಾನಕ್ಕೆ ಬೆಟ್ಟ ಹೇಳ್ತಾ ಇದೆ. ಪಹಾಡಿ ಕಹಾ ರಹಾ ಹೈ, ಇतना भी नहीं समझते कि जो इंसान प्रेम करता है. ನಾನು ಎಷ್ಟು ಹೇಳಿದ್ರು ಕೂಡ ನೀನು ಅರ್ಥ ಮಾಡ್ಕೊಂಡಿಲ್ಲ. ಮನುಷ್ಯ ಸ್ವಾರ್ಥಕ್ಕಾಗಿ, अपना स्वार्थ के लिए फिर प्रेम करता है, ಈ ತರ ಪ್ರೇಮದ ನಾಟಕ ಮಾಡ್ತಾನೆ. उसे जीवन भी कम प्यार नहीं, वो प्रेम की स्मृति, कल्पना और आध्यात्मिक भावना पर ही जिंदा नहीं रहता. जीवन की पूर्णता के लिए वह फिर प्रेम करता है. ತನ್ನ ಜೀವನಕ್ಕಾಗಿ, ತನ್ನ ಸ್ವಾರ್ಥಕ್ಕಾಗಿ ಮತ್ತೆ प्रेम करता है. फिर जीवित रहने की ललक के चलने ही वह हार वियोग झेल देता है, व्यथा सह लेता है. ಸ್ವಾರ್ಥಕ್ಕಾಗಿ ನೋವಾದರೂ ಕೂಡ ಸಹಿಸಿಕೊಂತಾನೆ, ನಟನೆ ಮಾಡ್ತಾನೆ, ಶ್ರಮ ಪಡ್ತಾನೆ. क्योंकि सबसे अधिक प्रेम तो मनुष्य अपने आप से करता है. ಕೊನೆಗೆ ಮನುಷ್ಯ ತನ್ನ ಶರೀರವನ್ನು ತಾನು ಹೆಚ್ಚಿಗೆ ಪ್ರೀತಿಯನ್ನು ಮಾಡ್ತಾನೆ. ಅಧಿಕ ಪ್ರೇಮ ಬೇರೆಯವರಿಗಿಂತ ತನಗೆ ತಾನು ಸ್ವಾರ್ಥತೆಯನ್ನು ನಾವು ಕಾಣ್ತೀವಿ. ಹೇಗೆ
ಅಂತಾನೆ ಹೆಂಡತಿ ಸತ್ತೋದ್ರು, ಇವನು ಕೂಡ ಸತ್ತೋಗಲಿಲ್ಲ, ಆತ್ಮಹತ್ಯೆ ಮಾಡ್ಕೊಳ್ಳಿ ಹೇಳಿದ ಅಷ್ಟೇ. ಆದರೆ क्योंकि सबसे अधिक प्रेम तो मनुष्य अपने आप से करता है. ತನ್ನ ಶರೀರವನ್ನು ಅವನು ರಕ್ಷಣೆ ಮಾಡ್ಕೊಂಡು ನೋಡ್ದ. ಸ್ವಾರ್ಥತೆಯನ್ನು ನಾವು ಇದರಲ್ಲಿ ಕಾಣ್ತೀವಿ. स्वार्थ के लिए आदमी या इंसान नटना करता है. इस गुण के बारे में, व्यक्तियों को स्वभाव के बारे में बताने के लिए स्मशान की कहानी में लेखिका बंधु भंडारी जी ने इस विचार स्पष्ट रूप में व्यक्त किया है. छात्रों अच्छी तरह पढ़िए. धन्यवाद.